ಬೈಕ್ ರ್ಯಾಲಿ ಭಾರಿ ಮಾಡ್ಯಾರ ಸರ್ ಇವರೆಲ್ಲ ಟೀಮ್ ಎಲ್ಲ ಒಳ್ಳೆ ಟೀಮ್ ಶುಕ್ರಿಯಾ ಚಲೋ अकाउंट किसके नाम पर सर तलपेड़ी इरी सर फैन लगो फैन बटन ಸರ್ ಒಂದು ನಿಮಿಷ ಸರ್ ಮೊಬೈಲ್ ತೆಗೆಯೋಣ ಸ್ವಲ್ಪ सिरहट्टी मौला लिया ಹುಬ್ಳಿದಲ್ಲಿ ವಾಸ ಮಾಡಿರುವ ಅಬ್ದುಲ್ ಗನಿ ಅಂತ ಹೇಳ್ಬಿಟ್ಟು 17/11/2025 ತಮಗೆಲ್ಲ ಗೊತ್ತಿದ್ದಂಗೆ ಸೌದಿ ಅರೇಬಿಯಾದಲ್ಲಿ ಬಸ್ಸಲ್ಲಿ ಇನ್ಸಿಡೆಂಟ್ ಆಗಿ ನಿಧನ ಹೊಂದಿರೋದು ತಮಗೆಲ್ಲ ಗೊತ್ತಿರೋದು ವಿಚಾರ. ಅವ್ರು 30 ವರ್ಷದಿಂದ ಸೌದಿ ಅರೇಬಿಯಾ ಡ್ರೈವರಾಗಿ ಕೆಲಸ ಮಾಡ್ತಾಯಿದ್ರು. ಹೋದ ವರ್ಷ ಪಾಪ ಬಂದವರೆ, ಆಯಿತು ಸಾಕು, ನಾನು ಅಷ್ಟು 29 ವರ್ಷ ಕೆಲಸ ಮಾಡಿದ್ದೀನಿ, ನಾನು ಇನ್ನು ಹೋಗೋದು ಬೇಡ ಅಂತ 1 ತಿಂಗಳು ಇಲ್ಲೇ ಇದ್ದರು, ಹೋಗಲಿಲ್ಲ, ಹೋಗಬಾರ್ದಂತ ತೀರ್ಮಾನ ಮಾಡಿದರು. ಕೊನೆಗೆ ಅವ್ರಿಗೆ 3 ಜನ ಹೆಣ್ಮಕ್ಳು, ಒಂದು ಗಂಡು ಮಗು. ಅವ್ರಿಗೆ 2 ಹೆಣ್ಮಕ್ಳನ್ನ ಮದುವೆ ಮಾಡಿದರು. ಇದ್ದಂಗಿದ್ದಾಗ ಅವರು ಇಲ್ಲ, ನಾನು ಇನ್ನೊಂದು ವರ್ಷ ಹೋಗಿ ಬರ್ತೀನಿ, ಇನ್ನೊಂದು ಮಗಳು ಮದುವೆ ಮಾಡಿಬಿಟ್ಟು ಆ ಜವಾಬ್ದಾರಿ ನಾನು ನಿಭಾಯಿಸ್ಬಿಡ್ತೀನಿ, ನಾನು ಇನ್ನೊಂದು ವರ್ಷಕ್ಕೋಸ್ಕರ ಹೋಗ್ತೀನಿ ಅಂತ ಪಾಪ ಅವ್ರು ಸೌದಿ ಅರೇಬಿಯಾಗೆ ಹೋಗಿದ್ದರು. ಹಾಗೆ ಎಲ್ಲ ಅವರೆಲ್ಲ 1 ವರ್ಷ ಎಲ್ಲ ಕಂಪ್ಲೀಟಾಗಿ ಅವರು ರಜೆ ಹಾಕಿ ವಾಪಸ್ ಬರಬೇಕಾಗಿತ್ತು. ಅವ್ರು ಯಾರೋ ಸ್ನೇಹಿತರು ಹೈದರಾಬಾದಿಂದ 46 ಜನ ಒಂದು ಎಲ್ಲ ನಿಧನ ಹೊಂದಿದ್ರಲ್ಲ, ಬಸ್ಸಲ್ಲಿ ಹೋಗ್ತಾ ಬೆಂಕಿ ಹಚ್ಚಿ ನಿಧನ ಹೊಂದಿದಲ್ಲಿ ಇವ್ರಿಗೆ ಯಾರೋ ಫೋನ್ ಮಾಡಿದ್ದಾರೆ. ಸರ್, ನಾವು ಅವ್ರ ಫ್ರೆಂಡ್ ಯಾರೋ, ಅವ್ರ ಹೆಸರು ಗೊತ್ತಿಲ್ಲ ನನಗೆ, ಅವ್ರು ಫೋನ್ ಮಾಡಿ ನಾವು ಈ ಮಕ್ಕಾಗೆ ಬರ್ತಾಯಿದ್ದು, ನೀ ಎಲ್ಲಪ್ಪ ಇದ್ದೀವಿ ಅಂದರೆ, ಇಲ್ಲ ನಾನು ಮಕ್ಕದಲ್ಲಿದ್ದೀನಿ, ನಾನು ರಜೆ ಹಾಕಿದ್ದೀನಿ, ನಾನು ವಾಪಸ್ ಇಂಡಿಯಾಗೆ ಹೋಗ್ಬೇಕು, ನಾನು ಹುಬ್ಳಿಗೆ ಹೋಗ್ಬೇಕಾಗ್ತದೆ ನಾನು ಅಂದಿದ್ದಕ್ಕೆ, ಇಲ್ಲ ನಮ್ಮ ಮಕ್ಕಾಗೆ ಬಂದಿದ್ದೀವಿ, ನಮ್ಮ ಜೊತೆ ಉಮ್ರಾ ಮಾಡ್ಕೊಂಡು ಹೋಗ್ಬಿಡು ಅಂತ ಕೇಳ್ಕೊಂಡಿದ್ದಾರೆ. ಆಯಿತು, ನೀವು ಎಷ್ಟು ಹೇಳ್ತಾ ಇದ್ದೀರ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಬಂದು ಉಮ್ರಾ ಮಾಡ್ಕೊಂಡು, ಉಮ್ರಾ ಮಾಡಾದಮೇಲೆ ಮದೀನಾಗೆ ಹೋಗಬೇಕು. ಆ ಮದೀನಾಗೆ ಹೋಗಿದ್ರೆ ಆನ್ ದ ವೇಲ್ಲಿ ಇನ್ಸಿಡೆಂಟ್ ಆಗಿಬಿಟ್ಟು ಪಾಪ ನಿಧನ ಹೊಂದಿರೋದು ತಮಗೆಲ್ಲ ಗೊತ್ತಿರೋದು ವಿಚಾರ. ಆ ಹೆಣ್ಮಗುಗೋಸ್ಕರ ಮದುವೆ ಮಾಡಬೇಕಂತ ಒಂದು ಆಸೆ ಇಟ್ಕೊಂಡು ಅಲ್ಲಿ ಹೋಗಿ ನಿಧನ ಹೊಂದಿದ್ದಾರೆ. ಆ ಕುಟುಂಬಕ್ಕೆ ನನ್ನ ಕಡೆಯಿಂದ ಒಂದು 10 ಲಕ್ಷ ರೂಪಾಯಿ ಚೆಕ್ಕನ್ನು ಕೊಟ್ಟಿದ್ದೀನಿ, 10 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಅವ್ನ ಕಡೆಯಿಂದ. ಫ್ಯಾಮಿಲಿ ಆ ಹೆಣ್ಮಗು ಮದುವೆ ಆಗಲಿ ಅಂತ 10 ಲಕ್ಷ ರೂಪಾಯಿ ಕೊಡ್ತೀನಿ. ಮೌಲಾ ಅಲಿ ಅಂತ ಒಬ್ಬನೇ ಮಗ, ಅವ್ರಿಗೆ ಒಬ್ಬನೇ ಮಗ. ಪಾಪ ಅವನ್ನೆಲ್ಲೋ ITI ಮಾಡಿ ಎಲೆಕ್ಟ್ರಿಕಲ್ಲಿ ಯಾವುದೋ ಪ್ರೈವೇಟ್ ಕಂಪನಿಯಲ್ಲಿ 10,000 ರೂಪಾಯಿ ಕೆಲಸ ಮಾಡ್ತಾಯಿದ್ದೆ. ಪಾಪ ITI ಓದೋನು ಅವನು. ಈಗ ನಮ್ಮ ಇದಲ್ಲೇ ಹ್ಯಾಬಿಟೇಟ್ ಸೆಂಟ್ರಲ್ಲಿ ಅವ್ರಿಗೆ ಒಂದು ಕಾಂಟ್ರಾಕ್ಟ್ ಬೇಸಿಕಲ್ಲಿ 40,000 ರೂಪಾಯಿ ಸಂಬಳಕ್ಕೆ ಆರ್ಡರ್ ಕಾಪಿನೂ ಕೊಟ್ಟು 1ನೇ ತಾರೀಕಿಂದ ಅವ್ನು ಕೆಲಸಕ್ಕೆ ಹೋಗ್ತಾನೆ. ಅವನು ಏನಂದರೆ ಒಬ್ಬನೇ ಮಗ, ಅವನೇ ಪಾಪ ಮನೆ ನೋಡ್ಕೊಂಡು ಬೇಕಾಗಿರೋದು ಅವನು. ಈಗ ಅವನಿಗೂ 40,000 ರೂಪಾಯಿದು ಒಂದು ಹ್ಯಾಬಿಟೇಟ್ ಸೆಂಟ್ರಲ್ಲಿ ಕೆಲಸ ಕೊಟ್ಟಿದ್ದೀನಿ. ಇಲ್ಲ, ನಾಳೆ ಮುಗೀತದೆ, ನಾಳೆ ಇವತ್ತು ಯಾವುದು ಮಾಡಬೇಕಂತ ಇದ್ರು, ಏನೋ ಆಗಲಿಲ್ಲ ಅಂತ ಇಲ್ಲ, ಮಾಡ್ತಾ ಇಲ್ಲ. ಈಗ ಶುಕ್ರವಾರ ಕ್ಲೋಸ್ ಆಗ್ತದೆ, ಅದ್ರ ಜೊತೆಯಲ್ಲಿ ಈಗ ನಮ್ಮ ಹಜ್ ಕಮಿಟಿ ವತಿಯಿಂದ, ಏನಂದರೆ ಸೌದಿ ಅರೇಬಿಯಾದಿಂದ ಆಗಿರೋದು, ಸರ್ಕಾರ ವತಿಯಿಂದ ಹಜ್ ಕಮಿಟಿಯಿಂದನೂ 5 ಲಕ್ಷ ರೂಪಾಯಿ ಕೊಡಬೇಕಂತ ಪ್ರಯತ್ನ ಮಾಡಿ 5 ಲಕ್ಷ ರೂಪಾಯಿ ಒಂದು 15 ದಿನಲ್ಲ ಅವ್ರು 5 ಲಕ್ಷ ರೂಪಾಯಿ ಸರ್ಕಾರ ವತಿಯಿಂದನೂ ಇವ್ರು ಕೊಡ್ತೀವಿ ಕುಟುಂಬಕ್ಕೆ. 5 ಲಕ್ಷ ನಮ್ಮ ಹಜ್ ಕಮಿಟಿಯಿಂದ. ಸರ್, ಈಗ ವಿಜಯೇಂದ್ರ ಅವರು